ಇವತ್ತು ಒಂದು ಪಂಚರ್ ಅಂಗಡಿಯಿಂದ ಹಿಡಿದು ಒಂದು ಕೋಳಿ ಅಂಗಡಿಯಿಂದ ಹಿಡಿದು ಒಂದು ಹಾಸಿಗೆ ಅಂಗಡಿಯಿಂದ ಹಿಡಿದು ಒಂದು ತರಕಾರಿ ಅಂಗಡಿಯಿಂದ ಹಿಡಿದು ಒಂದು ಹಣ್ಣಿನ ಅಂಗಡಿಯಿಂದ ಹಿಡಿದು ಅವನ ಸಂಪಾದನೆಯ 5% ಹಣವನ್ನು ಅವನು ಸ್ಥಳೀಯ ಮಸೀದಿಗೆ ಪ್ರತಿನಿತ್ಯ ದೇಣಿಗೆ ಕೊಡ್ತಾನೆ. ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ಸ್ಪೋಕ್ಸ್ ಕಂಬಿ ಮಾಡಿ ಅದನ್ನು ಹ್ಯಾಂಗರ್ ಥರ ಮಾಡಿ ಬರ್ತಕ್ಕಂಥ ಮದ್ರಾಸಗಳಿಗಿರ್ಬೋದು ಮಸೀದಿಗಳಿಗಿರ್ಬೋದು ಅವನು ಪ್ರತಿನಿತ್ಯ ದೇಣಿಗೆ ಕೊಟ್ಕೊಂಡು ಹೋಗ್ತಾನೆ. ಇದನ್ನು ಪ್ರಶ್ನೆ ಮಾಡುವಂಥ ಶಕ್ತಿ ನಿಮಗಿದೆಯಾ? ಪ್ರಶ್ನೆ ಮಾಡುವಂಥ ನೈತಿಕ ಜವಾಬ್ದಾರಿ ನಿಮಗಿದೆಯಾ? ಮಾಜಿ ಸಚಿವರಾದಂಥ ಆಂಜನೇಯ ಅವರೇ, ತಾವು ದಯವಿಟ್ಟು ಗಮನ ಇಟ್ಟು ಕೇಳ್ಕೊಳ್ಳಿ ಇದನ್ನು. ಯಾಕೆ ಅಂತಂದರೆ ನೀವಿವಾಗ ನಮ್ಮ ಅಜ್ಜನ ವಯಸ್ಸಲ್ಲಿದ್ದೀರಾ. ನಿಮಗೆ ಗೊತ್ತಿದೆಯಾ ಮುಸಲ್ಮಾನರಲ್ಲಿ ಅರ್ಪಣೆ ಕೇಳೋದಿಲ್ಲ ಅಂತ, ನಿಧಿ ಸಂಗ್ರಹ ಮಾಡೋದಿಲ್ಲ ಅಂತ ನಿಮ್ಗೆ ಗೊತ್ತಿದೆಯಾ ಆಂಜನೇಯ ಅವರೇ? ಓಲೈಕೆಯ ಮುಖಾಂತರನೇ ರಾಜಕಾರಣವನ್ನು ಮಾಡಿಕೊಂಡು ಇವತ್ತು ಹಿಂದೂಗಳನ್ನು ನಿಂದಿಸುವ ಅತ್ಯಂತ ಹೀನಾತಿಹೀನ ಹೇಳಿಕೆಗಳನ್ನು ನೀಡೋದ್ರ ಮುಖಾಂತರ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಶೋಚನೀಯವಾದ ದಯನೀಯ ಸ್ಥಿತಿಯಲ್ಲಿ ಇವತ್ತು ಹಿಂದೂ ಸಮಾಜ ಇರ್ತಕ್ಕಂಥದ್ದು. ಆದರೆ ಇವತ್ತು ಕಾನೂನಿದೆ, ಕಾನೂನು ಮೀರಿ ಯಾವನೂ ನಡ್ಕೊಳಂಗಿಲ್ಲ. ಯಾವನೇ ಇವತ್ತು ಯಾರಿಗೆ ಒಂದು ದೌರ್ಜನ್ಯವನ್ನು ಮಾಡಿದ್ರೆ ಅವನ ವಿರುದ್ಧ ದೂರು ದಾಖಲಾಗುತ್ತೆ, ಅವನಿಗೇನು ಶಿಕ್ಷೆ ಆಗಬೇಕು ಆಗುತ್ತೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಮಾಜಿ ಸಚಿವರೇ ಓಲೈಸುವ ಬರದಲ್ಲಿ ಹಿಂದೂಗಳನ್ನು ನಿಂದಿಸುವ ಕೆಲಸಕ್ಕೆ ಕೈ ಹಾಕದಿರಿ. ಇದು ನಿಮ್ಮ ಹಿರಿಯ ರಾಜಕಾರಣಕ್ಕೆ ಶೋಭೆ ತರುವಂಥದ್ದಲ್ಲ ಅನ್ನುವಂಥ ವಿಷಯನ ನಾನಿವತ್ತು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋನಿದ್ದೀನಿ. ಸ್ನೇಹಿತರೆ, ಸನಾತನ ಧರ್ಮ ಏನಿದೆ, ಹಿಂದೂ ಧರ್ಮ ಏನಿದೆ, ಕಾಲಕ್ಕೆ ನಾವು ಆಯಾ ಯುಗದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಅದನ್ನು ಕರ್ಕೊಂಡು ಬರ್ತಾಯಿದ್ದೀವಿ. ನಾವು ಧರ್ಮ ಅಂತ ಹೇಳಿದ್ದೀವಿ, ಸನಾತನ ಧರ್ಮ ಅಂತೀವಿ, ವೈದಿಕ ಧರ್ಮ ಅಂತೀವಿ, ಹಿಂದೂ ಧರ್ಮ ಅಂತೀವಿ. ಅದು ಧರ್ಮದ ಆಯಾ ಕಾಲಘಟ್ಟಕ್ಕೆ ಬಿಟ್ಟಂತಹ ವಿಷಯ. ಆದರೆ ಸಮಾಜ ಯಾವಾಗಲೂ ಪರಿವರ್ತನೆ ಆಗ್ತಾ ಹೋಗ್ತಾ ಇರುತ್ತೆ. ಯಾವುದೋ ಕಾಲಘಟ್ಟದಲ್ಲಿ ಅಸ್ಪೃಶ್ಯತೆ ಮೇಲೆ ಬಂದಿರ್ಬೋದು, ಮತ್ತು ಕೆಳಗೆ ಹೋಗಿರ್ಬೋದು, ಸುಧಾರಣೆ ಆಗಿರ್ಬೋದು, ಮತ್ತು ಅತಿರೇಕಕ್ಕೆ ಹೋಗಿರ್ಬೋದು. ಆದರೆ ಹಿಂದೂ ಧರ್ಮದ ಮಹಾನತೆ ಏನಿದೆ ಅಂತ ಹೇಳಿದ್ರೆ, ಸಾಕಷ್ಟು ಜನ ಮಹಾನ್ ಪುರುಷರು ಆಯಾ ಕಾಲಘಟ್ಟದಲ್ಲಿ ಅವತರಿಸ್ತಲೇ ಹೋದರು, ಅಸ್ಪೃಶ್ಯತೆಯನ್ನು ತೊಡೆದಾಕುವಂತಹ ಸಕಲ ಪ್ರಯತ್ನಗಳನ್ನು ಮಾಡ್ತಾ ಹೋದರು. ಆದರೆ ಸ್ವಾತಂತ್ರ್ಯ ಭಾರತದಲ್ಲಿ ಇವತ್ತು ಓಲೈಕೆಯನ್ನೇ ಮಾಡೋದ್ರ ಮುಖಾಂತರ ತಮ್ಮ ಜೀವನವನ್ನು ಕಟ್ಕೊಂಡಂತಹ ರಾಜಕಾರಣಿಗಳು ಓಲೈಕೆಯ ಮುಖಾಂತರನೇ ರಾಜಕಾರಣವನ್ನು ಮಾಡಿಕೊಂಡು ಇವತ್ತು ಹಿಂದೂಗಳನ್ನು ನಿಂದಿಸುವ ಅತ್ಯಂತ ಹೀನಾತಿಹೀನ ಹೇಳಿಕೆಗಳನ್ನು ನೀಡೋದ್ರ ಮುಖಾಂತರ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಶೋಚನೀಯವಾದ ದಯನೀಯ ಸ್ಥಿತಿಯಲ್ಲಿ ಇವತ್ತು ಹಿಂದೂ ಸಮಾಜ ಇರ್ತಕ್ಕಂಥದ್ದು. ನಾವು ಇಲ್ಲಿ ಯಾರನ್ನು ನಿಂದಿಸುವ ದೃಷ್ಟಿಯಿಂದ ಈ ವಿಡಿಯೋನ ಮಾಡ್ತಾನೇ ಇಲ್ಲ. ನಾನು ಮೊಟ್ಟ ಮೊದಲನೇದಾಗಿ ಸ್ಪಷ್ಟಪಡಿಸ್ತಾ ಇದ್ದೀನಿ, ಮುಸಲ್ಮಾನರು ಎಲ್ಲಿ ಬೇಕಾದ್ರೂ ನಮಾಜ್ ಮಾಡ್ಕೊಳ್ಳಿ, ನಂದು ಏನೂ ಅಭ್ಯಂತರ ಇಲ್ಲ. ಯಾಕೆ ಅಂದರೆ ಸುಪ್ರೀಂ ಕೋರ್ಟೇ ಹೇಳ್ಬಿಟ್ಟಿದೆ. ಮಾಜಿ ಸಚಿವರಾದಂಥ ಆಂಜನೇಯ ಅವರೇ, ತಾವು ದಯವಿಟ್ಟು ಗಮನ ಇಟ್ಟು ಕೇಳ್ಕೊಳ್ಳಿ ಇದನ್ನು. ಯಾಕೆ ಅಂತಂದರೆ ನೀವಿವಾಗ ನಮ್ಮ ಅಜ್ಜನ ವಯಸ್ಸಲ್ಲಿದ್ದೀರಾ. ನಮ್ಮ ಅಜ್ಜನ ವಯಸ್ಸು ನಿಮಗೆ, ಹಂಗಾಗಿ ನಾನು ನಿಮ್ಮನ್ನು ಅಜ್ಜ ಅಂತಲೇ ಕರಿಬೇಕು. ಹಾಗಾಗಿ ನಾನು ನಿಮ್ಮನ್ನು ನಿಂದಿಸೋಕ್ಕೆ ಹೋಗಲ್ಲ. ನೀವು ಏನೋ ಓಲೈಕೆ ಮಾಡಬೇಕು, ನಿಮ್ಮ ಅಸ್ತಿತ್ವವನ್ನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಗುರುತಿಸ್ಕೊಳ್ಬೇಕು, ನಾನು ಒಬ್ಬ ಇದ್ದೀನಿ ಕಾಂಗ್ರೆಸ್ ನಾಯಕ ಅಂತ ಗುರುತಿಸ್ಕೊಬೇಕು ಅಂತ ನೀವು ಈ ರೀತಿಯಾದಂಥ ಹೇಳಿಕೆಗಳನ್ನ ಮಾಡ್ತಾ ಇರೋದು ಅನ್ನೋದು ನನಗೆ ಗೊತ್ತು. ಅದರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ ಅಂತ ನಿಮಗೂ ಗೊತ್ತು. ನಿಮ್ಗೆ ಯಾವುದು ಸಚಿವ ಸ್ಥಾನ ಇರಲಿ, MLC ಸ್ಥಾನ ಯಾವುದು ಸಿಗೋಲ್ಲ ಅನ್ನೋದು ನಿಮಗೂ ಗೊತ್ತು. ಆದರೆ ನೀವು ನಿಂದಿಸಬೇಕು, ನಿಮ್ಮ ಅಸ್ತಿತ್ವವನ್ನು ತೋರಿಸ್ಬೇಕು ಕಾಂಗ್ರೆಸ್ ಪಾರ್ಟಿ ಮುಂದೆ ಅಂತ ಈ ರೀತಿಯ ಬರದಲ್ಲಿ ನೀವು ಇವತ್ತು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಿದ್ದೀರಾ. ಸ್ವಧರ್ಮೀಯರಾಗಿ ನೋಡಿ, ಸ್ವಧರ್ಮೀಯರಾಗಿ ನೀವು ಸ್ವಂತ ಧರ್ಮನೇ ಹೀಯಾಳಿಸುವಂಥ ಮಟ್ಟಕ್ಕೆ ಇವತ್ತು ನೀವು ಮಾತಾಡ್ತೀರಾ ಅಂತ ಹೇಳಿದ್ರೆ ಎಂಥ ಬೇಜವಾಬ್ದಾರಿತನದ ನಡತೆ ಇದು ನಿಮ್ಮದು. ಈ ನಡತೆ ಒಳ್ಳೆಯದಾ? ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ನೀವು ಇವತ್ತು ಕೊಟ್ಟಂಥ ಹೇಳಿಕೆ ನಿಜವಾಗ್ಲೂ ಒಬ್ಬ ಧರ್ಮ ಶ್ರದ್ಧಾಳುಗೆ ಎಷ್ಟು ಮನಸ್ಸಿಗೆ ನೋವುಂಟು ಮಾಡ್ಬೋದು ಅನ್ನೋದನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ಆತ್ಮ ಅನ್ನೋದಿದ್ರೆ ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ನಿಮಗೆ ಯಾರಾದರೂ ಬಂದು ನಿಮ್ಮಗಳನ್ನು ಪ್ರಶ್ನೆ ಮಾಡಿದ್ರೆ, ನಿಮ್ಮ ವಿರುದ್ಧವಾಗಿ ಏನಾದರೂ ಮಾತನಾಡಿದ್ರೆ ಅವರು ನಿಮಗೆ ಪ್ರಚೋದನೆ ಕೊಡುವಂಥವ್ರ ಥರ ಕಾಣಿಸ್ತಾರೆ. ನಿಮಗೆ ಖಂಡಿತವಾಗೂ ಹಾಗಿಲ್ಲ. ಹಿಂದೂ ಸಮಾಜ ಇವತ್ತು ತನ್ನ ಗಜಪಯಣವನ್ನು ತುಂಬ ಮುಂದೆ ಮಾಡ್ಕೊಂಡು ಹೋಗಿದೆ. ತನ್ನಲ್ಲಿರುವಂತಹ ಆಂತರಿಕ ತೊಡಕುಗಳನ್ನು ಸರಿಪಡಿಸ್ಕೊಳ್ಳೋಂಥ ಸಕಲ ಪ್ರಯತ್ನಗಳು ನಡೀತಿದೆ.
ಹಿಂದೂ ಸಂಘಟನೆಗಳಿರ್ಬೋದು, ಹಿಂದೂ ಸಮಾಜ ಇರ್ಬೋದು, ಅಸ್ಪೃಶ್ಯತೆಯನ್ನು ಮರೆಯುವಂಥ ಕಾಲಘಟ್ಟದಲ್ಲಿ ಬಂದಿರುವಾಗ ನೀವು ಯಾಕೆ ಅದಕ್ಕೆ ಪ್ರಚೋದನೆಯನ್ನು ಕೊಡ್ತೀರಾ? ಆಂಜನೇಯ ಅವ್ರು ಬಂದರೆ ಸೈಡಿಗೆ ತಳ್ಬಿಡ್ತಾರೆ ಅನ್ನುವಂಥ ಮಾತುಗಳೆಲ್ಲ ನೀವು ಇವತ್ತು ಹೇಳ್ತಾ ಇರೋದು ಪತ್ರಿಕೆಗಳಲ್ಲೇ ಪ್ರಕಟ ಆಗಿದೆ. ನೀವು ಹೇಳಿರುವಂಥ ಪೌರುಷಭರಿತವಾದ ಹೇಳಿಕೆಗಳು. ಮುಸಲ್ಮಾನರು ಎಲ್ಲಿದ್ದರೆ ನಿಮಗೇನು, ಅವರೇನು ಕೆಂಪೇಗೌಡರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 2 ಅಲ್ಲಿ ಸಾರ್ವಜನಿಕವಾಗಿ ನಮಾಜ್ ಮಾಡಿದರೆ ಅಲ್ಲಿರುವಂಥ ಮಾರ್ಷಲ್ಗಳಿರ್ಬೋದು, ಭದ್ರತಾ ಸಿಬ್ಬಂದಿ ಇರ್ಬೋದು, ನೋಡ್ಕೊಂಡು ಕೂತಿದ್ದಾರೆ. ನೋಡಿ, ವ್ಯವಸ್ಥೆಗಳು ಇಲ್ಲದಾಗ ಮಾಡಿದ್ರೆ ತಪ್ಪಿಲ್ಲ ಅಂತಲೇ ಹೇಳೋಣ ನಿಮ್ಮ ಲೆಕ್ಕಾಚಾರದಲ್ಲಿ. ಆದರೆ ಎಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಪ್ರಾರ್ಥನಾ ಹಾಲ್ ಅಂತ ಮಾಡಿರ್ತಾರೆ, ಮತ್ತು ಧ್ಯಾನ ಮಂದಿರಗಳನ್ನು ಮಾಡಿರ್ತಾರೆ. ಅಲ್ಲೋಗಿ ಮಾಡಬೇಕಾಗಿತ್ತು. ನೀವು ಹೇಳ್ತಾ ಇದ್ದೀರಾ ಅವ್ರಿಗೆ ಪಾಪ ಟೈಮಾಗಿ ಹೋಗ್ಬಿಟ್ರೆ ನಮಾಜ್ ಮಾಡಲೇಬೇಕು, ಜಮ್ಖಾನ ಇಟ್ಕೊಂಡು ಎಲ್ಲಂದ್ರಲ್ಲಿ ಮಾಡಿಬಿಡ್ತಾರೆ, ಅವ್ರನ್ನ ನೋಡಿ ನೀವು ಕಲ್ತ್ಕೊಳ್ಳಿ. ನೋಡಿ, ನೀವು ಹೇಳಿ ಹಿಂದೂ ಸಮಾಜ ಕಲಿಬೇಕಾಗಿರುವಂಥ ಯಾವ ಅವಶ್ಯಕತೆಯೂ ಇಲ್ಲ. ಯಾಕೆಂದರೆ ಸನಾತನ ಪರಂಪರೆಯಲ್ಲಿ ಋಷಿಮುನಿಗಳು ಕೊಟ್ಟಿರುವಂತಹ ಜ್ಞಾನ ಏನು ಅಂತ ಹೇಳಿದ್ರೆ, ಯಾರು ಏನೇ ಒಳ್ಳೆಯದನ್ನು ಹೇಳ್ಕೊಟ್ರು ನಾವು ಕಲಿತೇ ಕಲಿತೀವಿ. ಇಡೀ ಸಮಾಜ ಕಲಿತೇ ಕಲಿಯುತ್ತೆ. ನೀವು ಕೂಡ ಕಲೀರಿ, ಒಳ್ಳೆಯದೇನಾದರೂ ಇದ್ದರೆ. ಈ ರೀತಿ ಇದು ಪರಿಶುದ್ಧವಾಗಿರೋ ಹಾಲೊಳಗಡೆ ಹುಳಿ ಹಿಂಡೋ ಅಂಥ ಕೆಲಸಗಳನ್ನು ನೀವು ಮಾಡೋಕ್ಕೆ ಬರಬೇಡಿ. ಸಮಾಜ ಅದನ್ನು ಸಹಿಸ್ಕೊಳ್ಳೋದಿಲ್ಲ. ಸಮಾಜ ಎಷ್ಟನ್ನು ಸಹಿಸಬೇಕೋ ಅಷ್ಟನ್ನೇ ಸಹಿಸುತ್ತೆ. ನೀವು ಆಂಜನೇಯನ ಹೆಸರಿಟ್ಕೊಂಡು ಈ ರೀತಿಯಾದಂಥ ಹೇಳಿಕೆ ಕೊಡ್ತಾ ಇರೋದು ಎಷ್ಟು ಅಸಮಂಜಸವಾಗಿ ಕಾಣುತ್ತೆ ಅನ್ನೋದನ್ನು ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಆಂಜನೇಯ ಎಂಥ ಮಹಾಪರಾಕ್ರಮಿ, ಎಂಥ ಮಹಾನ್ ಭಕ್ತ ಪರಮಾತ್ಮನಿಗೆ. ಇರ್ಬೋದು ಯಾವುದೋ ಕಾಲದಲ್ಲಿ ದೇಶದ ಮೇಲೆ ನಡೆದಂಥ ಅಮಾನವೀಯ ದಾಳಿಗಳಿಂದ, ವಿದೇಶಿಕೋರರ ದಾಳಿಗಳಿಂದ ಅಸ್ಪೃಶ್ಯತೆ ಮೇರೆ ಮೀರಿರ್ಬೋದು. ಆದರೆ ಸಾಕಷ್ಟು ಜನ ಸುಧಾರಕರು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರಲ್ಲ. ಇವತ್ತು ಎಷ್ಟೋ ಮಟ್ಟಿಗೆ ಸರಿಸುಮಾರಾಗಿ ನಿಂತೇ ಹೋಗಿದೆಯಲ್ಲ ಎಲ್ಲನೂ. ಎಲ್ಲರೂ ಯಾವ ದೇವಸ್ಥಾನಗಳಿಗೆ ಬೇಕಾದ್ರೂ ಹೋಗ್ತಿದ್ದಾರೆ, ಬರ್ತಿದ್ದಾರೆ. ಎಲ್ಲೋ ಹಳ್ಳಿಗಳಲ್ಲಿ ಯಾವುದೋ ಹಳೆ ತಲೆಮಾರಿನ ಜನ ಏನೋ ಒಂದೆರಡು ಕೆಟ್ಟ ಮಾತುಗಳನ್ನ ಆಡ್ತಾರೆ, ಅದು ಕೂಡ ತಪ್ಪೇ. ಆದರೆ ಇವತ್ತು ಕಾನೂನಿದೆ. ಕಾನೂನು ಮೀರಿ ಯಾವನೂ ನಡ್ಕೊಳಂಗಿಲ್ಲ. ಯಾವನೇ ಇವತ್ತು ಯಾರಿಗೆ ಒಂದು ದೌರ್ಜನ್ಯವನ್ನು ಮಾಡಿದ್ರೆ ಅವನ ವಿರುದ್ಧ ದೂರು ದಾಖಲಾಗುತ್ತೆ, ಅವನಿಗೇನು ಶಿಕ್ಷೆ ಆಗಬೇಕು ಆಗುತ್ತೆ. ಆದರೆ ನೀವು ಯಾರನ್ನು ಸಮರ್ಥಿಸುವ ಬರದಲ್ಲಿ ಇವತ್ತು ಹಿಂದೂಗಳ ಮನಸ್ಸಿಗೆ ನೋವನ್ನು ಉಂಟು ಮಾಡಿದ್ದೀರಾ ಅನ್ನೋದಕ್ಕೆ ನೀವು ಉತ್ತರ ಹೇಳಬೇಕಾಗತ್ತೆ ಆಂಜನೇಯ ಅವರೇ. ಯಾಕೆ ಅಂತ ಹೇಳಿದ್ರೆ ನೀವೇನು ಹೇಳಿದ್ದೀರಾ ಅವ್ರನ್ನ ನೋಡಿ ಕಳ್ಕೊಳ್ಳಿ, ಅದನ್ನು ಒಂದು ಭಾಗ ಬಿಡಿ. ಮೊದಲೆಲ್ಲ ನಾವು ಬಾಲ್ಯದಲ್ಲಿದ್ದಾಗ ಶ್ರದ್ಧೆ ಭಕ್ತಿಯಿಂದ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾಯಿದ್ರು. ಆದರೆ ಇವತ್ತು ಆ ರೀತಿಯಾಗಿ ಹಣ್ಣು ಹೂವು ವ್ಯಾಪಾರ ಆಗ್ತಾಯಿಲ್ಲ. ಬಾರ್ ಅಂಗಡಿಗಳ ಮುಂದೆ ಬ್ರಾಂದಿ ಕುಡಿಯೋದಕ್ಕೆ ಬ್ಯುಸಿಯಾಗಿರ್ತಾರೆ. ನಾಮಗಳು ಹಾಕ್ಕೊಂಡು ತಟ್ಟೆಗೆ ಕಾಸಾಕಿ ಅಂತ ಕೇಳಲ್ಲ. ನಿಮಗೆ ಗೊತ್ತಿದೆಯಾ ಮುಸಲ್ಮಾನರಲ್ಲಿ ಅರ್ಪಣೆ ಕೇಳೋದಿಲ್ಲ ಅಂತ, ನಿಧಿ ಸಂಗ್ರಹ ಮಾಡೋದಿಲ್ಲ ಅಂತ ನಿಮಗೆ ಗೊತ್ತಿದೆಯಾ ಆಂಜನೇಯ ಅವರೇ? ನೀವು ಓಲೈಕೆ ಮಾಡೋ ದೃಷ್ಟಿಯಿಂದ ಯಾವುದ್ಯಾವುದೋ ಹೇಳಿಕೆಯನ್ನು ಕೊಡಕ್ಕೆ ಬರಬೇಡಿ. ಇವತ್ತು ಒಂದು ಪಂಚರ್ ಅಂಗಡಿಯಿಂದ ಹಿಡಿದು, ಒಂದು ಕೋಳಿ ಅಂಗಡಿಯಿಂದ ಹಿಡಿದು, ಒಂದು ಹಾಸಿಗೆ ಅಂಗಡಿಯಿಂದ ಹಿಡಿದು, ಒಂದು ತರಕಾರಿ ಅಂಗಡಿಯಿಂದ ಹಿಡಿದು, ಒಂದು ಹಣ್ಣಿನ ಅಂಗಡಿಯಿಂದ ಹಿಡಿದು ಅವನ ಸಂಪಾದನೆಯ 5% ಹಣವನ್ನು ಅವನು ಸ್ಥಳೀಯ ಮಸೀದಿಗೆ ಪ್ರತಿನಿತ್ಯ ದೇಣಿಗೆ ಕೊಡ್ತಾನೆ. ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ಸ್ಪೋಕ್ಸ್ ಕಂಬಿ ಮಾಡಿ ಅದನ್ನು ಹ್ಯಾಂಗರ್ ಥರ ಮಾಡಿ ಬರ್ತಕ್ಕಂಥ ಮದ್ರಾಸಗಳಿಗಿರ್ಬೋದು, ಮಸೀದಿಗಳಿಗಿರ್ಬೋದು, ಅವನು ಪ್ರತಿನಿತ್ಯ ದೇಣಿಗೆ ಕೊಟ್ಕೊಂಡು ಹೋಗ್ತಾನೆ. ಇದನ್ನು ಪ್ರಶ್ನೆ ಮಾಡುವಂಥ ಶಕ್ತಿ ನಿಮಗಿದೆಯಾ? ಪ್ರಶ್ನೆ ಮಾಡುವಂಥ ನೈತಿಕ ಜವಾಬ್ದಾರಿ ನಿಮಗಿದೆಯಾ? ಇದಕ್ಕೆಲ್ಲ ಅಕೌಂಟ್ ಕೇಳೋವಂಥ ನೈತಿಕ ಜವಾಬ್ದಾರಿ ನಿಮಗಿದೆಯಾ? ಇವತ್ತು RSSನ ವಿರುದ್ಧವಾಗಿ ಅಕೌಂಟಬಿಲಿಟಿ ಇದೆಯಾ? ಆದಾಯದ ತೆರಿಗೆ ಕೇಳ್ತೀರಾ? ದುಡ್ಡೆಲ್ಲಿಂದ ಬರ್ತಾ ಇದೆ ಅಂತ ಇವತ್ತೆಲ್ಲ ಪೌರುಷಭರಿತವಾದ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಲ್ಲ ಕಾಂಗ್ರೆಸ್ ನಾಯಕರೇ. ನೀವು ನೆನ್ಪಿಟ್ಕೊಳ್ಳಿ, ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ಪ್ರತಿ ಮಸೀದಿಯಿಂದನೂ ಬರ್ತಾರೆ, ಪ್ರತಿದಿನ ಅರ್ಪಣೆಯನ್ನು ಕಲೆಕ್ಟ್ ಮಾಡ್ತಾರೆ. ನೀವು ನೋಡ್ಬೋದು, ಇದು ಎಲ್ರಿಗೂ ಗೊತ್ತಿರೋಂತಹ ಜಗಜ್ಜಾಗೀರಾಗಿರೋಂಥ ವಿಷಯ. ಓಪನ್ ಟ್ರೂತ್ ಅಂತಾರಲ್ಲ ಹಂಗೆ. ಇದನ್ನು ಪ್ರಶ್ನೆ ಮಾಡೋಕ್ಕೆ ನಿಮ್ಗಾಗಲ್ಲ. ದೇಶದ ಆಂತರಿಕ ಭದ್ರತೆ ಇವತ್ತು ಕುಸ್ತೋಗ್ತಾ ಇದೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕಾಗಲ್ಲ. ಆದರೆ ಹಿಂದೂಗಳನ್ನು ನಿಂದಿಸೋದು ಯಾಕೆ? ಏನು ದ್ರೋಹ ಆಗಿದೆ ನಿಮಗೆ? ಏನು ದ್ರೋಹ ಮಾಡಿದೆ ರೀ ಹಿಂದೂ ಸಮಾಜ? ನೆನಪಿಟ್ಕೊಳ್ಳಿ, ಇಂಥ ಕ್ಷುಲ್ಲಕಭರಿತವಾದ ಬೇಜವಾಬ್ದಾರಿತನದ ಹೇಳಿಕೆಗಳನ್ನ ಯಾವತ್ತೂ ಕೊಡೋದಕ್ಕೆ ಹೋಗಬೇಡಿ. ಸಮಾಜ ಎಷ್ಟು ಸಹಿಸಬೇಕೋ ಅಷ್ಟೇ ಸಹಿಸುತ್ತೆ. ಆದರೆ ಒಂದಂತೂ ನೆನ್ಪಿಟ್ಕೊಳ್ಳಿ, ನಿಮ್ಮಂಥ ಮಹಾನ್ ವ್ಯಕ್ತಿಗಳು, ನೀವೆಲ್ಲ ಭಾರಿ ಮಹಾನ್ ವ್ಯಕ್ತಿಗಳು, ನಿಮ್ಮಂಥವ್ರಿಗೆ ನಾವು ಯಾವುದೇ ಮಾರ್ಗದರ್ಶನ ಮಾಡೋವಂಥ ಸ್ಥಾನಮಾನ ನಮಗಿಲ್ಲ. ಯಾಕೆಂದರೆ ನಾವು ಸಾಮಾನ್ಯ ನಾಗರಿಕರು ಸ್ವಾಮಿ. ಆವತ್ತಿನ ಊಟ ಆವತ್ತಿನ ಗಂಜಿ ಹುಟ್ಟಿಸ್ಕೊಂಡು ತಿನ್ನೋ ಅಂಥ ಸಾಮಾನ್ಯ ಮನುಷ್ಯರು ನಾವು. ಹಾಗಾಗಿ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ನೀವು ರಾಜಕಾರಣ ಮಾಡಬೇಕಾ ಮಾಡಿ, ಓಲೈಕೆ ಮಾಡಬೇಕಾ ಮಾಡಿಕೊಳ್ಳಿ. ಬೇಕಾದ್ರೆ ತಲೆ ಮೇಲೆ ಒರೆಸ್ಕೊಂಡು ಪಲ್ಲಕ್ಕಿ ಒಳಗಡೆ ಇಟ್ಕೊಂಡು ನಿಮ್ಮ ಹೆಗಲ ಮೇಲೆ ಸ್ವತಃ ಇಟ್ಕೊಂಡೋಗಿ ಮೆರೆಸಿ. ಆದರೆ
ಹಿಂದೂ ಸಮಾಜವನ್ನು ದೂಷಣೆ ಮಾಡುವಂತಹ, ಹಿಂದೂ ಸಮಾಜದ ವಿರುದ್ಧ ಮಲತಾಯಿ ಧೋರಣೆಯನ್ನು ತೋರುವಂತಹ, ಹಿಂದೂಗಳ ಕರುಳಿಗೆ ನೋವನ್ನು ಉಂಟು ಮಾಡುವಂಥ ಹೇಳಿಕೆಗಳನ್ನು ನೀವು ಕೊಡಬೇಡಿ ಅಂತ ವಿನಮ್ರತೆಯಿಂದ ನಿಮ್ಮಲ್ಲಿ ವಿನಂತಿ ಮಾಡ್ಬೋದು. ಅಷ್ಟೇ ನಾವು ಮಾಡೋಕ್ಕಾಗೋದು. ಆದರೆ ಈ ಓಲೈಕೆಯನ್ನು ನೀವು ಎಲ್ಲಿಗೆ ಹೋಗಿ ಎಲ್ಲಿಗೆ ಮುಟ್ಟಿಸಿ ದೇಶನ ಯಾವ ಸ್ಥಿತಿಗೆ ತೊಗೊಂಡೋಗ್ಬೇಕು ಅಂತಿದ್ದೀರಾ ಹೇಳಿ ಆಂಜನೇಯ ಅವರೇ? ಇದರಿಂದ ಏನು ನಿಮ್ಮ ಹೈಕಮಾಂಡ್ ಸಂತುಷ್ಟಿ ಆಗೋಗಿ ನಿಮ್ಗೆ ಯಾವುದೋ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ಕೊಟ್ಬಿಡುತ್ತಾ? ನೀವು ಸಚಿವರಾಗಿದ್ದಾಗ ಏನೇನು ಆರೋಪಗಳು ನಿಮ್ಮ ಮೇಲೆ ಬಂದಿತ್ತು ಅನ್ನೋದನ್ನು ಸ್ವಲ್ಪ ಹಿಂದೆಗಡೆ ಹೋಗಿ ನೋಡಿ. ಹಾಸಿಗೆ ತಲೆದಿಂಬಲ್ಲಿ ಹಗರಣ ಮಾಡಿದ್ದಾರೆ ಅನ್ನೋ ಆರೋಪ ಬಂದಿತ್ತು ನಿಮ್ಮ ಮೇಲೆ. ಇವತ್ತು ನಿಮ್ಮಂಥ ನಾಯಕರು ಏನು ಮಾಡಬೇಕಾಗಿರೋದು ಅಂತ ಹೇಳಿದ್ರೆ, ನಮ್ಮ ಹಿಂದುಳಿದ ಸಮಾಜದಲ್ಲಿ, ಶೋಷಿತ ಸಮಾಜದಲ್ಲಿರುವಂಥ ಮಕ್ಕಳಿಗೆ ಒಂದು ಸೂಕ್ತವಾದ ಮಾರ್ಗದರ್ಶನವನ್ನು ಕೊಟ್ಟು, ನಿಮಗೆ ಸುದೀರ್ಘ ಕಾಲ ನೀವು ನಾಯಕರಾಗಿ ಬಿಂಬಿಸ್ಕೊಂಡಿದ್ದೀರಲ್ಲ, ನಿಮ್ಮ ಸ್ಥಾನಗಳನ್ನ ತೆರವು ಮಾಡಿಕೊಟ್ಟು ಯುವ ಪ್ರತಿಭೆಗಳಿರ್ಬೋದು, ಯುವ ನಾಯಕರಿರ್ಬೋದು, ಯುವ ಜನತೆ ಇರ್ಬೋದು, ಅವ್ರಿಗೆ ನಿಮ್ಮ ಸ್ಥಾನಗಳನ್ನ ಬಿಟ್ಕೊಟ್ಟೋಗಿ. ಅವಾಗಾದರೂ ಒಂದು ಸ್ವಲ್ಪ ಬದಲಾವಣೆ ಬರುತ್ತೇನೋ ಅಂತ ನೋಡ್ಬೋದು ನಾವು ಸಮಾಜದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ಸಲ್ಲಿರ್ಬೋದು, ಯಾವುದೇ ರಾಜಕೀಯ ಪಕ್ಷದಲ್ಲಿರ್ಬೋದು, ಹೆಚ್ಚಿನ ಅಂಶ ನಾಯಕರು ಬಂದು ಇಲ್ಲಿ ಟಿಕಾಣಿ ಹೊಡ್ಕೊಂಡು ಕೂತ್ಕೊಂಡ್ಬಿಟ್ರೆ 50 ವರ್ಷ ಆದರೂ ಸರಿ, 60 ವರ್ಷ ಆದರೂ ಸರಿ, ಅದೇ ಮಾಸ್ಲು ಬಿದ್ದ ಸಿದ್ಧಾಂತವನ್ನು ಇಟ್ಕೊಂಡು, ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳ್ಕೊಂಡು, ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿಕೊಂಡು ದೇಶದ ಒಂದು ಸಾಮರಸ್ಯಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ. ಅದ್ರ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಅವ್ರಿಗೆ ಬೆದರಿಸ್ತಕ್ಕಂಥದ್ದು, FIRಗಳನ್ನ ಹಾಕ್ತಕ್ಕಂಥದ್ದು, ಬಂಧಿಸ್ತಕ್ಕಂಥದ್ದು, ಇವನೊಬ್ಬ ಕೋಮುವಾದಿ ಅಂತ ಹೇಳ್ತಕ್ಕಂಥದ್ದು ನೀವು ಪರಿಪಾಠವಾಗಿ ಬೆಳೆಸ್ಕೊಂಡಿದ್ದೀರಾ. ಹಾಗಾಗಿ ನಿಮ್ಮ ವಯಸ್ಸಿಗೆ ಬೆಲೆ ಕೊಟ್ಟು ಮಾತನಾಡೋದಾದರೆ ನೀವು ಹೇಳಿರ್ತಕ್ಕಂಥದ್ದು ತೀರಾಮಾನ ವಿವಾದಾತ್ಮಕ ಹೇಳಿಕೆ. ಹಾಗಾಗಿ ನೀವು ನಿಮ್ಮ ಹೇಳಿಕೆಯನ್ನು ಗೌರವಪೂರ್ವಕವಾಗಿ ವಾಪಸ್ ತಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ನೀವು ಒಬ್ಬ ವ್ಯಕ್ತಿಯನ್ನು ನಿಂದನೆ ಮಾಡಿಲ್ಲ, ಸಮಸ್ತ ಹಿಂದೂ ಸಮಾಜವನ್ನು ನಿಂದನೆ ಮಾಡಿದ್ದೀರಾ ಅನ್ನುವಂತಹ ಒಂದು ವಿಷಯವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳೋದ್ರ ಮುಖಾಂತರ ಹಿಂದೂ ಧರ್ಮ ಯಾರೇ ನಿಂದಿಸಿದ್ರು ಕೂಡ ಏನು ನಿಂತು ಹೋಗೋದಲ್ಲ. ಯಾಕೆ ಅಂತಂದರೆ, ನಿಂತ ನೀರಲ್ಲ ಧರ್ಮ ಅನ್ನೋದು, ಅದು ಅರಿವಿನ ಪ್ರವಾಹ ಇದ್ದಂಗೆ ಹರ್ಕೊಂಡು ಹೋಗ್ತಾನೆ ಇರುತ್ತೆ. ನಿನಗೆ ಬೇಕಾದರೆ ನೀನು ಧರ್ಮವನ್ನು ಆಚರಣೆ ಮಾಡು, ಇಲ್ಲದೇ ಇದ್ದರೆ ಸುಮ್ಮನಿರು ಅಂತ ಹೇಳ್ತಕ್ಕಂಥದ್ದೇ ಹಿಂದೂ ಧರ್ಮದ ಸಿದ್ಧಾಂತ. ನಿಮಗೆ ನಾಸ್ತಿಕವಾದದಲ್ಲಿ ಪ್ರಜ್ಞೆ ಇದ್ದರೆ ನೀವು ಅದನ್ನೇ ಆಚರಣೆ ಮಾಡ್ಕೊಳ್ಳಿ, ಯಾರು ಬೇಡ ಅಂತೇಳಲ್ಲ. ಆದರೆ ಆಸ್ತಿಕರನ್ನು ನಿಂದಿಸುವ ಭರದಲ್ಲಿ ಸಮಾಜದಲ್ಲಿ ಒಂದು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಧರ್ಮವನ್ನು ನಿಂದಿಸಿ ಪಾಪವನ್ನು ಕಟ್ಕೊಬೇಡಿ ಅಂತ ಹೇಳೋದ್ರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.